to beware of drunk drivers. But have you ever come across a drunk truck? ಬ್ರೋ ಮೊನ್ನೆ ಓಲ್ವೋದ್ ಕೇಸ್ ಆತಲ್ಲ, ಸೇಮ್ ಹಿಂಗ ಆಗಿತ್ತ ಅದ ಹಿಂಗ ಉಳಿತ. ಅವತ್ ಅವ್ರ ಲಕ್ಕಿ ಇರ್ಲಿಲ್ಲ, ಬಟ್ ಈ ಮನುಷ್ಯ ಲಕ್ಕಿ ಇದ್ದ ಬ್ರೋ. ನೋಡ್ರಿ ಅದ್ ಬಿದ್ದೈತಿ, ಸ್ಲ್ಯಾಬ್ ಅದನ್ನ ಅವ್ನಿಗ ಸೇವ್ ಮಾಡೈತ್ ನೋಡ್ರಿ. ಮತ್ತೆ ನಾರ್ಮಲ್ ಆಗ್ಬಿಡ್ತದ ಟ್ರಕ್. ಕ್ರೇಜ್ ಇತ್ತು. ಈಗ ನೀ ಕ್ಲಿಪ್ ನೋಡಿದ್ರಲ್ಲ, ಇದು ಒಂದ ಲಕ್ಕಿ ಪೀಪಲ್ ನೋಡ್ರಿ. ಈ ವಿಡಿಯೋ ಎಂಟೈರ್ ವಿಡಿಯೋ ಒಳಗ ಬರೀ ಇವರೇ ಇರೋದು, ಲಕ್ಕಿಯೆಸ್ಟ್ ಪೀಪಲ್ ಅಲೈವ್. ಆಕ್ಚುಲಿ ನಾನು ಲಕ್ಕಿ ಅನಿಸ್ತೈತಿ, ಯಾಕಂದ್ರೆ ನೀವು ಕ್ಲಿಕ್ ಮಾಡಿ ನೋಡಕ್ ಬಂದಿರಲ್ಲ ನನಗೆ, ಅದ್ರ ಸಂಬಂಧ ಬಾಳ ಲಕ್ಕಿ ಅನಿಸ್ತೈತಿ. Picture this, unboxing your brand new phone beside an open window. ಯಾರಿತ್ತ ದೊಡ್ಡ ಫ್ಲೋರ್ ಒಳಗ್ ನಿಂತು ಮ್ಯಾಲೆ ಅನ್ಬಾಕ್ಸ್ ಮಾಡ್ತಾರ ಬ್ರೋ. ಬಿದ್ದಿತ್ತಂದ್ರ ಮಾನಸಿಕ ಶಿಟ್. ಇದು ಉಸೊಳ ಮಕ್ಕಳಲ್ಲ ಇಂಥವ್ರೆಲ್ಲ ಮಾಡ್ರ. ನನ್ ಬಾಯಾಗ ಬಂದು ಇದು ನೋಡಿ. I'm surprised luck was on her side. ಪಕ್ಕಾ ಲಕ್ ಇತ್ತದ. Flipping a massive birthday cake. What could go right? ಇದು ಯಾಕೆ ಮಕ್ಕದಿಂದ ಅಂತೂ ಸ್ಕಿಲ್ ಟ್ಯಾಲೆಂಟ್ ಐತೆ ಅಂತ ಅನ್ಸ ಅಂತಿಲ್ಲ, ಲಕ್ಕ ಇದು. ನಾ ಲಕ್ ಅಂತ ಸರ್ಟಿಫೈ ಮಾಡ್ತೀನಿ. ಆಕಿ ಚಾನ್ಸೇ ಇಲ್ಲ. ಆಕಿ ಏನೋ ಲಕ್ಕಿ ಡೇ ಲಕ್ ಆಗೈತೆ ಅಷ್ಟೇ. ಇದು Speeding near pedestrians is always risky, and keep an eye out for that dog. ಒಪ್ಪ ನಾಯಿ ಬದುಕ್ತಂತ. ನಾಯಿ ಬಾಳ್ ಲಕ್ಕಿ ಐತಿ ಈ ಟೈಮ್. ನಾಯಿದ ಸ್ಕಿಲ್ ಅಲ್ಲ, ಲಕ್. A twist of fate where the predator almost becomes prey. Fortunately, his eye remained unharmed. ಇದು ಬ್ಯಾರೆ ಲೆವೆಲ್ ಲಕ್ ಬ್ರೋ. ಆ ಮೀನಾ ಹಿಡ್ಯಾಕ್ ಹೋಗಿರ್ಬೇಕ, ಆ ಮೀನಾ ಹಿಡಿದ ತಪ್ಸ್ಕೊಂಡೈತೆ, ಅದು ಮಗಕ್ ಬಂದ್ ಪಕ್ಕದ Predator almost becomes prey. ಬ್ರೋ ಇಲ್ಲಿ ಸಿಕ್ಕೊಂಡೈತಿ. ಸ್ವಲ್ಪ ಇದೇನ್ರ ಕಡ್ಡಾಗಿಲ್ಲ, ಏನಾರ ಸಿಕ್ಕೊಂಡಿತ್ತಂದ್ರೆ ಲೆಫ್ಟ್ ಕಡ್ಡ ಇರ್ತಿದ್ದಿಲ್ಲ. Fortunately, ಅದಕ್ಕೆ ಮೀನಾ ತಿನ್ನಾಕ್ ಹೋಗ್ಬಾರ್ದು. ನಾ ಮೀನಾ ಅದಕ್ಕೆ ಹಿಡಿಯಂಗಿಲ್ಲ, ಸೀದಾ ಹಿಡಿದು ಹೊಡೆದು ತಮ್ಮಂದಿರ್ತಾರಲ್ಲ ಅಷ್ಟ ತಿಂತೇನೆ. ನನ್ ಕಡೆ ಐತಲ್ಲ VR ಲೈಟ್ ಸೇಬರ್, ಇದು VR ಅಡ ಅಂತಾರ. ಬ್ರೋ ಅವ್ ಹಿಂಗ ಮಾಡ್ದಾಗ ಎಲ್ಲಾ ಕಡೆ ಎಸ್ಕೇಪ್ ಅದ ಅಂತ. ಮತ್ತೆ ಒಂದು ಇಲ್ಲಿ ನೋಡಿ, ಇಲ್ಲಿದೆ ಎಸ್ಕೇಪ್, ಇದು ಎಸ್ಕೇಪ್. ಹುಡುಗ ಲಕ್ಕಿ ನಕ್ಷತ್ರದಾಗ ಹುಟ್ಟ್ಯಾ. ನಾವು ಅವ್ರ ಕೈಯಾಗಿಂದ ಬಿಡ್ಲಿಲ್ಲ ಅವ್ನು. surprisingly evolves into a huge act of kindness. Surprisingly to a road rage episode. ಸೊ ರೋಡ್ ರೇಜ್ ಆಗೈತಿ. ಅವಂಗ ಬಯಾಕಂತ ಹೊಡ್ಯಾಕಂತ ಹೊಂಟಾನ. ಮುಂದೊಬ್ಬವ ಏಜ್ದಾಗಿರೋ ಅಂಕಲ್ ಅದಾನ, ಅವಂಗ ಹೊಟ್ಯಾಗ ಏನೋ ಸಿಕ್ಕೊಂಡ್ಬಿಟ್ಟೈತಿ. ಅದ್ರ ಸಂಬಂಧ ಅದ ಹೊಡೆದಾಟ ಆಗೋ ಬದ್ಲಿ ಅವ ಅವ್ನ್ ಬಯಾಕ್ ಹೊಂಟಿದ್ದಲ್ಲ, ಅವ್ನ್ ಅಂಕಲಿಗೆ ಸೇವ್ ಮಾಡಕ್ ಹೋಗ್ಬಿಟ್ಟ. ಹಿಂಗ್ ಹಿಡಿದು ಹಿಂಗ್ ಒತ್ತಿಕ್ಕಿ ತೆಗ್ಯಾ ಅಂತ ನೋಡ್ರಿ. Surprisingly evolves into a huge act of kindness. ಮನುಷ್ಯರೆಲ್ಲರೂ ಒಳ್ಳೆಯವ್ರ ಇರ್ತಾರೆ, ಬಟ್ ಸಿಚುವೇಶನ್ ಬ್ಯಾಡ್ ಮಾಡ್ತೈತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ ನೋಡಿ. ಓ ಫೈಟ್ ಅನೇ ಇದ. ಅನ್ಕೊಂಡ ವರ್ಸಸ್ ಅವ 1 versus 1 ನಡ್ತೈತಿ. ಅಯ್ಯಪ್ಪ ನೋಡಲ್ಲೇ ಬ್ರೋ, ಹೆವಿ ಸ್ಟ್ರಾಂಗ್ ಇರ್ತೈತಿ ಬ್ರೋ. ಅದ ಬೋನ್ನ ಸ್ಕ್ವೀಸ್ ಮಾಡಿ ಮುರಿದು ತಿನ್ನುವಂತ ಇದಾದ. ಸೈಕ್ ಫೈಟ್ ಆಡ ನೋಡ್ರಿ, ಹೆಂಗ್ ಹಿಡ್ದಾನ ಹೇಳ್ರಿ, ಅದನ್ನ ಹಿಂಗ್ ಹಿಡ್ಕೊಂಡೆ ಅದ್ರ ಜೊತೆ ಫೈಟ್ ಮಾಡ್ಯಾನ. Worse, getting bit by a snake or having a video of you tumbling down your front yard. ಬ್ರೋ ಅದು ರ್ಯಾಟಲ್ ಸ್ನೇಕ್, ಅದ ಕಡಿಲಿಲ್ಲ ಅನಿಸ್ತೈತಲ್ಲ ಅವಂಗ. ನೋಡ್ರಿ ಬ್ರೋ, ಯಾವಾಗ ನೀವು ಯಾರಿಗೂ ಒಳ್ಳೇದ್ ಮಾಡ್ತಿರಲ್ಲ, ಅದು ಒಳ್ಳೇದ್ ನಿಮ್ ಕಡೆ ಹೆಂಗ್ ವಾಪಸ್ ಬರ್ತೈತೆ ಹೇಳ್ರಿ, ಲಕ್ ಆಗಿ ಬರ್ತೈತಿ. ಅದಕ್ಕೆ ಎಲ್ಲರಿಗೂ ಒಳ್ಳೇದ್ ಮಾಡ್ಕೊಂತೀರ್ರಿ. ನಿಮ್ ಮನಿ ಡೋರ್ ಮೇಲೆ ಏನ್ರಿ ಹಾವು ಎತ್ತಡ ಅಂತಿತ್ತಂತಂದ್ರೆ ಅದ್ ನಿಮ್ಗೆ ಕಚ್ಚಂಗಿಲ್ಲ, ಯಾಕಂದ್ರೆ ನಿಮ್ ಒಳ್ಳೆತನಕ್ಕೆ ಬಿ ಒಳ್ಳೆ ಗಾಯ. ಅವ್ನ್ ಮ್ಯಾಲ್ ಜಿಗದ್ ಹೋಗ್ತಂತದ. ಅವ್ನ್ ಮ್ಯಾಲ್ ಜಿಗದ್ ಹೋಗೈತಿ ಬ್ರೋ. ಅವ ಲಿಟ್ರಲಿ ಲಕ್ಕಿ ಬ್ರೋ, ಅಲ್ಟ್ರಾ ಲೆವೆಲ್ ಲಕ್ಕಿ. ವಾವ್, ದಟ್ ವಾಸ್ ಸೋ ಗುಡ್. ಸೇವ್ ಆದ ಅವ ಬ್ಯಾರೆ ಲೆವೆಲ್ದಾಗ. ಕೊಂಬು ಚುಚ್ಚಿತ್ತಂದ್ರ ಮುಗಳಾಗ ಹಾಕಿ ತೂರಿತ್ತಂದ್ರ ಸೀದಾ ಅವ ಯಾವ ನಕ್ಷತ್ರದಾಗ ಹುಟ್ಟಿದಲ್ಲ, ನಕ್ಷತ್ರ ದಾಟ್ ಹೋಗಿದ್ದ. The driver of this truck miraculously saved himself from turning over and masterfully avoided hitting the sign. ಅಲ್ಲಿದ್ದವ್ರೆಲ್ಲರೂ ಲಕ್ಕಿ, ಬಟ್ ಇವ ಸ್ಕಿಲ್ಫುಲ್ ಬ್ರೋ. ಇಂತ ದೊಡ್ಡ ಲಾರಿನ ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ. ಹೆಂಗ್ ಹ್ಯಾಂಡಲ್ ಮಾಡ ನೋಡ್ರಿ ಅದನ್ನ. ಶಾರ್ಕ್ಗಳ
ಸುಮ್ನೆ ನಿಂದ್ರಿ ಅನ್ನ ಅಂತಾರ ಅವ್ರ. ಎರಡೆರಡು ಸ್ಟಾರ್ ಕೊಳದಾವ್ ಬ್ರೋ ಅಲ್ಲೇ, ಎರಡು. ಇಲ್ಲಿ ನೋಡ್ರಿ, ಇಲ್ಲೊಂದೈತಿ ಎರಡೆರಡು ಸ್ಟಾರ್ ಕೊಳದಾವ ಅಲ್ಲೇ. A rare sight of aggression on the peaceful roads. ಅಲ್ಲ, ಎರಡೆರಡು ಶಾರ್ಕ್ಗಳು ಇದ್ರು ಬಚಾವ್ ಆದ್ರತ್ತಿವ್ರೆ. ಇದನ್ ಲಕ್ಕಿ ಅಲ್ಲಿಲ್ಲ ಅಂದ್ರೆ ಮತ್ತೇನಿರ್ಬೋದು ಬ್ರೋ? ನಿಮ್ ಬಾಜು ಎರಡು ಶಾರ್ಕ್ ಸ್ವಿಮ್ ಮಾಡ ಅಂತಾವ್, ಬಟ್ ನೀವು ಬಚಾವ್ ಆಗಿರ್ರಿ. ಲಕ್ಕಿ ಯಾ ನಕ್ಷತ್ರದಾಗ ಹುಟ್ಟಿರಿ, ಆ ನಕ್ಷತ್ರಗೆ ಥ್ಯಾಂಕ್ಸ್ ಹೇಳ್ಬೇಕ. Sight of aggression on the peaceful roads of Amish country. Picture this. ನಾನು ಆಕ್ಚುಲಿ ಇಂಥದ ಒಂದು ಆಕ್ಸಿಡೆಂಟ್ ಎಸ್ಕೇಪ್ ಆಗಿದೆ. ಒನ್ ಟೈಮ್ ಏನಾಗೈತಿ, ಒಂದ ರೋಡ್ ಒಳಗ ಆತ, ಒಂದ್ ರೋಡ್ ಒಳಗೆ ಇತ್ತಾಗ ನಿಂತ ಫುಟ್ಬಾಲ್ ಆಡ ಅಂತಾರೆ. ನಾನು ನಡಕ್ ಹಿಂಗ್ ಬರ ಅಂತೇನಿ, ಹಿಂಗ್ ಬರ ಅಂತೇನಿ. ಒಬ್ಬ ಇಲ್ಲಿಂದ ಬಾಲ್ ಒದ್ಬಿಟ್ಟ, ಕರೆಕ್ಟ್ ನನ್ನ ಮುಂದಿನ ಫ್ರಂಟ್ ಗಾಲಿದಾಗ ಬಂದಿತ್ತೆ ಬ್ರೋ. ನಾ ಗಾಡಿನ ಫುಲ್ ಹಿಂಗ್ ಎತ್ತಿ ಹೋಗಿದ್ದೆ, ನಡ್ಕೊಂತ ಮುಂದೆ ಹೋಗಿದ್ದೆ, ಒಂದ್ ಸ್ಕ್ರಾಚ್ ಆಗಿದ್ದಿಲ್ಲ ನನಗೆ. ಹೀರೋ ಮಾನಸಿಕ ಆಗ್ಬಿಟ್ಟಿದ್ರು ಹುಡುಗರು. ಅವತ್ ನಾನು ಅನ್ಕೊಂಡಿದ್ದೆ ಬಾಳ್ ಲಕ್ಕಿ ಅದನ್ನ ಅಂತ. ಅವ್ ಒಳಗ ಕಾಲ್ ಹಾಕಿ Having a head made of rubber is apparently a great asset for judo. ಉಲ್ಟಾ ರಿವರ್ಸ್ ಹೊಡೆದು ಬ್ರೋ. ಇದು ಸ್ಕಿಲ್ ಲಕ್ ಅನ್ನೋದು ಗೊತ್ತಾಗ ಅಂತಿಲ್ಲ. ಮೇ ಬಿ ವೈಟ್ ಗಾಯ್ ಸ್ಕಿಲ್ಫುಲ್ ಇರ್ಬೋದು ಅನ್ನಿಸ್ತದೆ. ಯಾಕಂದ್ರೆ ಅವ್ ಕಾಲ್ ಒಳಗೆ ಹಿಂಗ್ ಹಾಕಿ ಹಿಂಗ್ ತಿರ್ಗಿಸಿ ಹಿಂಗ್ ಬಿಳಿಸ್ಬೇಕಂತ ಮಾಡಿದ, ಉಲ್ಟಾ ಅವ್ನ ಹಿಂಗ್ ಬಿಳಿಸಿ ಹಿಂಗ್ ನಿಂದ್ರಿಸ್ಬಿಟ್ಟ ಅವಂಗ. ಸೊ ಮೇ ಬಿ ಟೂರ್ನಮೆಂಟ್ ಐತಿ, ಲಕ್ ಅಲ್ಲ, ಇದು ಸ್ಕಿಲ್. ಇದು Here's how to fight misfortune with the reaction time of a cheetah. ಇದು ಲಕ್ ಅಲ್ಲ, ಇದು ಸ್ಕಿಲ್. ಇದು ಸ್ಕಿಲ್ಫುಲ್, ಇದು ಬಹಳ ಫಾಸ್ಟ್ ಇದ್ದ. People perceive trash the same way. ಇದೆಲ್ಲ ಕಸ್ದಾಗ ಸಿಕ್ಕೇತಂತ ಅವ್ಗ ರೊಕ್ಕ. ಆಕ್ಚುಲಿ ಇಷ್ಟು ಸಿಕ್ಕಿಲ್ಲ, ಬಟ್ ನಾನು ಲಕ್ಕಿ ಇದ್ದೇನೆ. ನನಗೆ ಒಂದ್ ಟೈಮ್ ಒಂದು 500 ಏನೋ ಸಿಕ್ಕಿತ್ತು, ಒಂದ್ ಟೈಮ್ ಒಂದು ಮೊಬೈಲ್ ಸಿಕ್ಕಿತ್ತು, ಆಮ್ಯಾಗ 100 ರೂಪಾಯಿ ನೋಟ್ ಸಿಕ್ಕಿತ್ತು. ಸಣ್ಣಾಗಿರ್ತೀವಲ್ಲ ಸಿಕ್ಕವ್ ನನಗೆ. ನೀವು ಯಾರು ಅದ್ರ ನಂಗೆ ಲಕ್ಕಿ ಕಮೆಂಟ್ ಮಾಡ್ರಿ. ನಾನು ಆಕ್ಚುಲಿ ಬಿಲೀವ್ ಮಾಡ್ದೇನೆ ಲಕ್ ಮೇಲೆ. ಯಾಕಂದ್ರೆ ನಾ ಎಷ್ಟು ಲಕ್ಕಿ ಅದೇನಂದ್ರೆ ನಿಮ್ನೆಲ್ಲ ಮೀಟ್ ಆಗಿಲ್ಲ, ಅದಕ್ಕೆ ಲಕ್ಕಿ ಅದೇನ. 23ನೇದು ಬರ್ತ್ಡೇ ಬ್ರೋ. ಯಾವ ಹುಡುಗಿಯರ್ ಅದಾರಲ್ಲ, ಹೆಂಗ್ ಇಂಪ್ರೆಸ್ ಆಗಿರ್ತಾರ ಅಂದ್ರೆ ಎಲ್ಲಾರು ಲವ್ ಮಾಡಕ್ ರೆಡಿ ಇರ್ತಾರ ಅವನ ಜೊತೆ. ಬರ್ತ್ಡೇ ಇದ್ದಾಕೆ ಅಂತೂ ಮುಗದ ಹೋಗತ್ತೆ, ಸೀದಾ ಹನಿಮೂನ ಕರ್ಕೊಂಡು ಹೋಗಿರ್ತಾನವ. ಸೀದಾ ಬರ್ತ್ಡೇ ಕೇಕ್ ಕೈಯಾಗ ಹಿಡ್ಕೊಂಡ, ಬಿಡೋ ಕೇಕ್ ಪಾರ್ಟಿ ಹಾಳಾಗ್ಲಿಲ್ಲ, ಈಗ ಹಿಡ್ಕೊಂಡವ. ಆಕಿ ಬರ್ತ್ಡೇ 23ನೇ ಬರ್ತ್ಡೇನ ಕೈಯಾಗ ಹಿಡ್ಕೊಂಡು ಅಳ್ಳಾಡಿಸಿದವ. His eye remained unharmed. ಒಪ್ಪ ಅನ್ಸ್ಕೊಡೋದು. ಇದು ಪ್ಯೂರ್ ಲಕ್ ಬ್ರೋ. 100% 200% ಲಕ್ ಇದು. ಇಟ್ಸ್ ನಾಟ್ ಸ್ಕಿಲ್. ಅಕ್ಕ ಎಲ್ಲಿ ಹೊಂಟಿ ನೋಡ್ಕೊಂಡು ಅಡ್ಯಾಡ ಹಿಂಗ ಅಂತಿದ್ದಾರ ಗಾಡಿ ಮೇಲೆ ಇದ್ದ. ಆದ್ರೆ ಹಿಂಗ ಹೋಗಿ ಹಿಂಗ ಅಕ್ಕ ಎಲ್ಲೇ ಏನ್ ಕಣ್ಣಿಗೆ ಕಾಣಂಗಿಲ್ಲ, ಹೆಂಗ್ ಬೇಕಾದಂಗ ನಡ್ಕೊಂಡು ಹೊಂಟು ಬಿಡ್ತಿರಲ್ಲ, ಕಣ್ಣೆಲ್ಲಿ ಇಟ್ಟಿರ್ತೀರಿ ನೀವು? ಏನ್ರಿ ಕರೆಕ್ಟಾಗಿ ನೋಡ್ಕೊಂಡು ಅಡ್ಯಾಡ್ರಿ. ಬಟ್ ಈಗ ಚಂದ ಇದ್ದಾಗ ಇರ್ಲಿ ತಗೊಳ್ರಿ, ನನ್ನ ಗಾಡಿದ ತಪ್ಪಿತ್ತು ಅಂತಂದು ಹೋಗಿದ್ದಾನ. ಆಕಳ ನೋ ವೇ, ನೋ ನೋ ನೋ. ವಾಟ್ ಬ್ರೋ? ಆಕಳ ಅಲ್ಲಿಂದ ತಿಳ್ಕೊಂಬರ ಅಂತೈತಿ. ಅದ ಬುಲ್ಡೋಜರ್ದಾಗ ಅದನ್ನ ತಗೊಂಡು ಎತ್ತಿ ಸೇವ್ ಮಾಡ್ಯಾರ ಪರ್ಫೆಕ್ಟ್ ಟೈಮಿಂಗಿಗೆ. ಗ್ರೇಟ್ ಬ್ರೋ. This dog just set a new record. ಲಕ್ಕಿಯೆಸ್ಟ್ ಆಕಳ ಅದು. ಓಕೆ ಗೈಸ್, ಇಷ್ಟೊತ್ತು ಮಟ್ಟ ಏನ್ ನೋಡಿದ್ರಿ, ಅವರೆಲ್ಲ ಲಕ್ಕಿಯೆಸ್ಟ್ ಪೀಪಲ್ ಅಲೈವ್ ಇದ್ರ. ಇದ್ರ ಮೇ ಬಿ ನೆಕ್ಸ್ಟ್ ಪಾರ್ಟ್ ಮಾಡ್ಬೋದ್ನ, ಯಾಕಂದ್ರೆ ಬಾಳ ಇಂಟ್ರೆಸ್ಟಿಂಗ್ ಇರ್ತಾವ ಇವ. ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಇಲ್ಲ ಅಂದ್ರೆ ಬೇಡ. ಬಾಳ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ, ಇಲ್ಲ ಅದು ಬೇಡ. ಸಿಗ್ತೇನೆ ನನ್ನ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.